ಬಿಜೆಪಿಯ ಬಣಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಮಾರ್ಚ್ 7ನೇ ತಾರೀಕು ಅಮಿತ್ ಶಾ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಮಾರ್ತಹಳ್ಳಿಯಲ್ಲಿ ಆಸ್ಪತ್ರೆಯೊಂದರ ಉದ್ಘಾಟನೆಯ ಸಲುವಾಗಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅಂದು ಸಂಜೆ ಬಿಜೆಪಿಯ ಕೆಲ ಪ್ರಮುಖ ನಾಯಕರ ಜೊತೆಗೆ ಮೀಟಿಂಗ್ ನಡೆಸುವ ಸಾಧ್ಯತೆಯೂ ಕೂಡ ಇದೆ. ರಾಜ್ಯ ಬಿಜೆಪಿ ಬಣ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಹಾಕ್ತಾರಾ ಅಮಿತ್ ಶಾ ಅನ್ನುವಂತಹ ನಿರೀಕ್ಷೆಯನ್ನ ಎರಡೂ ಬಣದವರು ಇಟ್ಕೊಂಡಿದ್ದಾರೆ. ಬಹಿರಂಗವಾಗಿ ಮಾತನಾಡ್ತಾ ಇರೋರಿಗೆ ಯಾವ ರೀತಿಯಾದಂತಹ ತಾಕೀತನ್ನ ಮಾಡ್ತಾರೆ, ಉಚ್ಚಾಟನೆಯಂತಹ ಬಿಸಿ ಮುಟ್ಟಿಸ್ತಾರಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಎರಡೂ ಕಡೆಗಳಲ್ಲೂ ಇದೆ. ಏನ್ ನಿರ್ಧಾರಕ್ಕೆ ಬರ್ತಾರೆ, ಏನಾಗಬಹುದು, ಅವತ್ತೇನಾದರೂ ಈ ವಿಷಯವಾಗಿ ಪ್ರಸ್ತಾಪ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಕಾದು ನೋಡಬೇಕು. ಕೇಂದ್ರದ ಗೃಹ ಸಚಿವರು ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾಜಿಯವರು ನಾಡಿದ್ದು 7ನೇ ತಾರೀಕು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರ್ತಾಯಿದ್ರೆ. ಬೆಂಗಳೂರಿನಲ್ಲಿ ನೆಲಮಂಗಲದಲ್ಲಿ ಬಹುಶಃ ಅಲ್ಲೊಂದು ಖಾಸಗಿ ಆಸ್ಪತ್ರೆ, ವಿಶ್ವತೀರ್ಥ ಮಹಾಸ್ವಾಮೀಜಿಗಳವರ ಒಂದು ಆಸ್ಪತ್ರೆ ಉದ್ಘಾಟನೆ ಸಂಬಂಧ ಬರ್ತಾ ಇದ್ದಾರೆ. ಯಾವುದೇ ಒಂದು ಬೇರೆ ರಾಜಕೀಯ ಸಭೆಗಳು ಯಾವುದೇ ಸಭೆಗಳು ಇಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಕೆಲವು ಸಂದರ್ಭದಲ್ಲಿ ಶಾಂತವಾಗಿರುತ್ತೆ, ಇನ್ನು ಕೆಲವು ಸಂದರ್ಭದಲ್ಲಿ ಸ್ಫೋಟಗೊಳ್ಳುತ್ತೆ ಈ ಬಣಬಡಿದಾಟ. ಇದೆಲ್ಲದಕ್ಕೂ ಕೂಡ ಅಮಿತ್ ಶಾ ಬಂದ ನಂತರದಲ್ಲಿ ಫುಲ್ ಸ್ಟಾಪ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಏನಾಗ್ತಾ ಇದೆ ಇನ್ನು ಕೂಡ ಬಿಜೆಪಿ ಪಾಳಿದಲ್ಲಿ? ದಿವ್ಯ, ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮರ ನಡೀತಾ ಇದೆ. ಯಾವಾಗ ಯತ್ನಾಳ್ ಅವರು ಲಿಂಗಾಯತ ಮುಖಂಡರನ್ನ 60-70 ಜನರನ್ನ ಕೂಡಿಸ್ಕೊಂಡು ಬೆಂಗಳೂರಿನಲ್ಲಿ ಸಭೆ ಮಾಡಿದ್ರು, ಅದಕ್ಕೆ ಅದನ್ನ ಜಿದ್ದಾಗಿ ತೆಗೆದುಕೊಂಡು ರೇಣುಕಾಚಾರ್ಯ ತಂಡವು ಕೂಡ ಕಳೆದ 2-3 ದಿನಗಳಿಂದಲೂ ಕೂಡ ಲಿಂಗಾಯತ ಮುಖಂಡರನ್ನ ಒಂದು ರೀತಿಯಲ್ಲಿ ಒಗ್ಗೂಡಿಸುವಂತ ಪ್ರಯತ್ನ ಮಾಡ್ತಾ ಇದೆ. ವಿಜೇಂದ್ರ ಯಡಿಯೂರಪ್ಪನವರು ಸೂಚನೆ ಕೊಟ್ಟರು ಕೂಡ ಅದನ್ನು ಧಿಕ್ಕರಿಸಿ ಪಕ್ಷದ ಅಡಿಯಲ್ಲಿ ನಾವು ಮಾಡ್ತಾ ಇಲ್ಲ, ಸಮಾಜದ ಅಡಿಯಲ್ಲಿ ಸ್ವಾಮೀಜಿಗಳನ್ನ ಮತ್ತು ಮುಖಂಡರನ್ನ ಒಗ್ಗೂಡಿಸ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ವಿಜೇಂದ್ರ ಅವರನ್ನ ಮುಂದುವರಿಸಬೇಕು, ವಿಜೇಂದ್ರ ಪರ ಸಮುದಾಯ ಇದೆ ಅನ್ನುವಂತಹ ಸಂದೇಶ ಬಿಂಬಿಸುವ ನಿಟ್ಟಿನಲ್ಲಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ ಎಂಡ್ ಅಥವಾ ಮೇನಲ್ಲಿ ಮಹಾ ಸಮಾವೇಶವನ್ನ ದಾವಣಗೆರೆನಲ್ಲೂ ವಿಜಯಪುರದಲ್ಲೂ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ರೇಣುಕಾಚಾರ್ಯ ತಂಡ ಮಾಡಿದೆ. ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಮತ್ತು ಯತ್ನಾಳ್ ನಡುವೆ ಜಟಾಪಟಿ ಇನ್ನಷ್ಟು ಜಾಸ್ತಿ ಆಗಿರುವಂತಹದ್ದು. ಯಡಿಯೂರಪ್ಪನವರು ಲಿಂಗಾಯತ ನಾಯಕ ಅಲ್ಲ ಅನ್ನುವಂಥ ಯತ್ನಾಳ್ ಹೇಳಿಕೆಗೆ ಇವತ್ತು ರೇಣುಕಾಚಾರ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ ಅರೆಹುಚ್ಚ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕು, ಅವರು ಒಬ್ಬರು ಬ್ಲಾಕ್ ಮೇಲರು ಅನ್ನುವಂಥ ರೀತಿಯಲ್ಲಿ ವಾಚಾಮಗೋಚರ ಯತ್ನಾಳ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇವೆಲ್ಲ ನಡೀತಿರುವ ಸಂದರ್ಭದಲ್ಲೇ ಮಾರ್ಚ್ 7ನೇ ತಾರೀಕು ರಾಜ್ಯಕ್ಕೆ ಅಮಿತ್ ಶಾ ಅವರು ಬರ್ತಿದ್ದಾರೆ. ರಾಜ್ಯ ಬಿಜೆಪಿ ಸಂಬಂಧಪಟ್ಟಂತೆ ಏನೇ ತೀರ್ಮಾನ ಆದರೂ ಕೂಡ ಮೋದಿ ಅವರು ಅಮಿತ್ ಶಾ ಅವರು ತೆಗೆದುಕೊಳ್ತಾರೆ. ಆ ತೀರ್ಮಾನ ತೆಗೆದುಕೊಳ್ಳುವಂತ ಜಾಗದಲ್ಲಿರುವಂತಹ ಅಮಿತ್ ಶಾ ಅವರೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನೂ ರಾಜ್ಯಾಧ್ಯಕ್ಷ ಚುನಾವಣೆ ಆಗಿಲ್ಲ. ಈ ಸಂದರ್ಭದಲ್ಲಿ ಬಣ ಗಲಾಟೆ ಜಾಸ್ತಿ ಆಗಿದೆ. ಅಮಿತ್ ಶಾ ಅವರು ಯಾವ ಖಡಕ್ ಸಂದೇಶ ತರ್ತಾರೆ ಅನ್ನುವಂಥ ಒಂದು ಕುತೂಹಲ, ಸಂಚಲನ ರಾಜ್ಯ ಬಿಜೆಪಿಯಲ್ಲಿ ಮನೆ ಮಾಡಿದೆ. ಅಮಿತ್ ಶಾ ಅವರನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ, ರಿಸೀವ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಆದರೆ ಆತಂಕ ಏನಂತಂದ್ರೆ ಏನ್ ಸಂದೇಶ ತರ್ತಾರೆ, ಇಲ್ಲಿ ಗುಂಪುಗಾರಿಕೆ ಕಚ್ಚಾಟ ಜಾಸ್ತಿ ಆಗಿದೆ. ಅಮಿತ್ ಶಾ ಅವರು ಏನ್ ಖಡಕ್ ಸಂದೇಶ ಕೊಡ್ತಾರೆ, ಯಾರಿಗೆ ವಾರ್ನಿಂಗ್ ಕೊಡ್ತಾರೆ, ಜೊತೆಗೆ ರಾಜ್ಯಾಧ್ಯಕ್ಷ ಆಯ್ಕೆ ಸಂಬಂಧಪಟ್ಟಂತ ಏನ್ ಸಂದೇಶ ಸುಳಿವು ಕೊಡ್ತಾರೆ ಅನ್ನುವಂತಹ ವಿಚಾರವೂ ಕೂಡ ಚರ್ಚೆಯಲ್ಲಿದೆ. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಮಾರ್ಚ್ 7ನೇ ತಾರೀಕು ಅಮಿತ್ ಶಾ ಅವರು ಏನ್ ಬರ್ತಾರೆ ಅವತ್ತಿನ ದಿನವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಏನ್ ಸಂದೇಶ ತರ್ತಾರೆ ಅಂತ, ಇವೆಲ್ಲ ಬಣಗಾರಿಕೆಗೆ ಎಲ್ಲ ಕಚ್ಚಾಟಕ್ಕೂ ಕೂಡ ಅಮಿತ್ ಶಾ ಅವರು ಫುಲ್ ಸ್ಟಾಪ್ ಹಾಕ್ತಾರ, ರಾಜ್ಯಕ್ಕೆ ಬಂದು ಏನ್ ವಾರ್ನ್ ಕೊಡ್ತಾರೆ, ಯಾರಿಗೆ ವಾರ್ನ್ ಕೊಡ್ತಾರೆ, ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಕುತೂಹಲ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.